ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯೋಗ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಒಂದು ದೊಡ್ಡ ಡೆವಲಪ್ಮೆಂಟ್, ಯುದ್ಧ ಅನಿವಾರ್ಯ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರಧಾನಿಯವರು 3 ನೆಲ ಜಲ ಆಕಾಶದ ಅಧಿಕಾರಿಗಳನ್ನು, ಸೈನ್ಯಾಧಿಕಾರಿಗಳನ್ನು ಕರೆದು ಮೀಟ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಪಹಲ್ಗಾಮದಲ್ಲಿ ನಡೆದಂಥ ಭಯೋತ್ಪಾದಕತೆ ಬಗ್ಗೆ ಇಂಥದನ್ನೆಂದೂ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಒಂದು ಫೈನಲ್ ಏನಾದರೂ ಮಾಡಬೇಕಾಗಿದೆ ಅಂತೇಳಿ ನಿರ್ಧಾರ ಮಾಡಿ ಎಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ವಿರೋಧ ಪಕ್ಷಗಳ ಜೊತೆಗೆ ಚರ್ಚೆ ಮಾಡದೆ ಹೋದರೂ ಸಹಿತ ತಮ್ಮ ಪಕ್ಷ ಚರ್ಚೆ ಮಾಡಿದೆ. ಕಾಂಗ್ರೆಸ್ ಹೇಳಿ ಯಾವುದು ಮೋದಿಯವ್ರು ಬರಬೇಕಾಯಿತು, ಮತ್ತೇನು ಮಾಡಬೇಕಾಗಿತ್ತು, ಎಲ್ಲ ಮಾತಾಡಿ ಏನು ತಪ್ಪಿಲ್ಲ ಅದ್ರೊಳಗೆ. ಆದ್ರೆ ಈಗ ಮಾತ್ರ ಒಂದು ಫಾರ್ಮ್ ಡಿಸಿಷನ್ಗೆ ಬಂದಿದ್ದಾರೆ ಅಂತ ಅನ್ನಿಸ್ತದೆ. ಅದು ಮತ್ತೇನಲ್ಲ, ಯುದ್ಧನ ಅಥವಾ ಯುದ್ಧದಂಥದನ್ನು. ಯಾಕಂದರೆ ಈಗಾಗಲೇ 4 ಯುದ್ಧಗಳಾಗಿದ್ದಾವ. ಇಂದಿರಾಜಿಯವ್ರ ಕಾಲದಲ್ಲಿ ಆಗಿರ್ಬೋದು, ನಮ್ಮ ವಾಜಪೇಯಿಯವ್ರ ಕಾಲದಲ್ಲಿ ಆಗಿರ್ಬೋದು, ಇವರು ಸರ್ಜಿಕಲ್ ಸ್ಟ್ರೈಕ್ಸ್ ಮಾಡಿದ್ದಾರೆ. ಪುಲ್ವಾಮಾದಲ್ಲಿ ಆಗಿರ್ಬೋದು, ಉರಿಯಲ್ಲಿ ಆಗಿರ್ಬೋದು, ಇವೆಲ್ಲ ಭಯೋತ್ಪಾದನೆ ಇಲ್ಲಿವರೆಗೆ ಬೇಸತ್ತು ಹೋಗಿಬಿಟ್ಟಲ್ಲ. ಇದು ಮೇಲಿಂದ ರಿಪೀಟೆಡ್ಲಿ ಆಗ್ತಾನೆ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ಭಾರತದ ಸ್ಟೇಜ್ ಒಂದು ರೀತಿ ಬದಲಾಗಿದೆ. ಎಲ್ಲರಿಗೂ ಅನಿವಾರ್ಯ ಆಗಿದೆ. ಯಾಕೆ ಎಲ್ಲರಿಗೂ ಮಾರ್ಕೆಟ್ ಬೇಕಾಗಿದೆ. ಈಗಾಗಲೇ ಹೇಳಿದ್ದಾಗಿದೆ, ರಷ್ಯಾಕ್ಕೂ ಭಾರತ ಬೇಕು, ಅದೇ ಕಾಲಕ್ಕೆ ಚೈನಾಕ್ಕೂ ಬೇಕು, ಅಮೆರಿಕಕ್ಕೂ ಬೇಕು. ಈ 3 ಮುಖ್ಯ. ಯಾಕಂದರೆ ಜಗದ ಯಾವುದೇ ದೇಶದಲ್ಲಿ ಯುದ್ಧ ನಡೀತಾ ಇದ್ದರೆ ಅದರಿಂದ ಇವರು ಯಾರಾದರೂ ಒಬ್ಬರು ಇದ್ದೇ ಇರ್ತಿರ್ತಾರೆ. ಈಗ 3 ಜನಕರು ಭಾರತದ ಪೇಟೆ ಬೇಕಾಗಿದೆ, ಪಾಕಿಸ್ತಾನ ಅಷ್ಟೊಂದು ಬೇಕಾಗಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡ ಎಟ್ ಎನಿ ಕಾಸ್ಟ್ ಲಾಹೋರದವರೆಗೆ ಅಥವಾ ಲಾಹೋರ್ ನಮ್ಮೊಳಗೆ, ಜೊತೆಗೆ ಪಾಕ್ ಹಿಡ್ಕೊಂಡಂಥ ಎಲ್ಲ ಪ್ರದೇಶವನ್ನು ನಮ್ಮೊಳಗೆ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇವೆಲ್ಲ ಒಂದು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಂದು ಹೆಜ್ಜೆ ಇರ್ತಾರೇನೋ ಅನ್ನುವಂಥ. ಮತ್ತು ಈಗಾಗಲೇ ವಿರೋಧ ಪಕ್ಷ ಎಲ್ಲರೂ ಒಬ್ಬರು ಅಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ. ಏನು ತೋರಪ್ಪ ನಿರ್ಧಾರ ತೊಗೊಳ್ರಿ ಅನ್ನುವಂಥದ್ದು. ಇವತ್ತು ನೆಹರೂರವ್ರಿಗಿಂತಲೂ ಒಂದು ಮುಂದೆ ಹೆಜ್ಜೆ ಇಡಬೇಕಾಗಿದೆ. ಒಂದು ರೀತಿ ಚಾಲೆಂಜ್ ಇದೆ ನೆಹರೂರವರು ಮತ್ತು ಇಂದಿರಾ ಗಾಂಧಿಯವರು ವಿಶೇಷವಾಗಿ 2 ಭಾಗ ಮಾಡಿ ಹೋಗೋದ್ಬಿಟ್ರು. ಅದನ್ನು ಪಾಕ್ ಪೂರ್ವ ಮತ್ತು ಪಶ್ಚಿಮ ಪಾಕ್ಗಳನ್ನ ಒಂದು ಬಂಗ್ಲಾ ಮಾಡಿದರೆ ಪಾಕಿಸ್ತಾನ ಉಳಿದೋಗ್ಬಿಟ್ಟು, ನೆಹರೂರವರು ಕಾಶ್ಮೀರ ಒಂದು ಅರ್ಧ ಭಾಗ ನಮ್ಮಲ್ಲಿ ಉಳಿಸ್ಕೊಂಡ್ರು. ಈಗ ನಮ್ಮ ಆರಂಭದಿಂದಲೂ ನಮ್ಮ ವಿಶೇಷವಾಗಿ ಈ ಜನಸಂಘದಿಂದ ಹಿಡ್ಕೊಂಡು ಇವತ್ತಿನ ಎಲ್ಲ ನಾಯಕರು ಇಲ್ಲ ನಮ್ಮದು ಕಾಶ್ಮೀರ ಪೂರ್ತಿ ನಮ್ಮೊಳಗೆ ಬರಬೇಕು, ಪಾಕಿಸ್ತಾನದ ನಮ್ಮದನ್ನು ಅಷ್ಟು ಮಟ್ಟಿಗೆ ಮಾತಾಡ್ತಾಯಿದ್ರು. ಇವತ್ತು ಅವ್ರಿಂದ ಚಾಲೆಂಜ್ ಬಂದುಬಿಟ್ಟದೆ. ಅದು ನೀವು ಇನ್ನೊಬ್ಬರಿಗೆ ಹೇಳ್ತಿದ್ರಿ, ಈಗ ಮಾಡ್ರಪ್ಪ ನೀವು ಅಂತೇಳಿ. ಅದೇ ನೆಲೆಯಲ್ಲೇನ ಇವತ್ತು ರಾಹುಲ್ ಗಾಂಧಿ ಅವರು ಅವ್ರಿಗೆ ಪೂರ್ಣ ಪ್ರಮಾಣ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ. ಉಳಿದು ವಿರೋಧ ಪಕ್ಷಗಳು ಹೌದು ನೀವು ಮಾಡಿದ್ದು ಬೆಲ್ಲ ಜಯ ಮತ್ತೊಂದು ಮಾತು ನಾವು ಅಬ್ಜೆಕ್ಷನೇ ಮಾಡೋದ್ರ ಯುದ್ಧ ವಿಷಯದಾಗ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಬೇಸತ್ತು ಹೋಗ್ಯದ ಅಂತೇಳಿ. ಸ್ವತಃ ಕಾಶ್ಮೀರದ ಒಮರ್ ಅಬ್ದುಲ್ಲಾ ಮತ್ತು ಫಾರೂಕ್ ಅಬ್ದುಲ್ಲಾ ಇವರು ಮೂಲತಃ ಕಾಶ್ಮೀರದ ಸಲುವಾಗಿ ಯುದ್ಧ ಮಾಡೋ ಸ್ಥಿತಿಯೊಳಗೆ ಇರಲಿಲ್ಲ. ಯಾಕಪ್ಪ ಅಂತಂದರೆ ಅವ್ರ ಮನಸ್ಥಿತಿಪ್ಪ ಎಲ್ಲ ಒಂದು ನಾವು ಯಾವ್ಯಾವ ಮಾತುಕತೆ ಮಾಡೋಕ್ಕೆ ಬಗೆಹರಿಸೋಣಂಥ ಮಾತುಗಳನ್ನು ಫಾರೂಕ್ ಅಬ್ದುಲ್ಲಾ ಅವರು ಪ್ರತಿಯೊಂದು ಸರ್ಕಾರದ ಮೇಲೆ ಪ್ರಶ್ನೆ ಮಾಡ್ತಾಯಿದ್ರು. ಆದರೆ ಈ ಸಲ ಅವರು ಹೇಳ್ತಾ ಇದ್ದಾರೆ, ಯುದ್ಧ ಆಗಲಪ್ಪ ನಮಗೆ. ಇದೊಂದು ಒಳ್ಳೆಯ ಸ್ವರ್ಣಾವಕಾಶ BJPಗೆ ಮತ್ತು ಮೋದಿಯವರಿಗೆ ತಮ್ಮ ಶಕ್ತಿಯನ್ನು ತೋರಿಸುವಂಥದ್ದು. ತಮ್ಮ ಶಕ್ತಿ ಅಂದರೆ ಏನು? ಸೈನ್ಯದ ಮೇಲೆ ಶಕ್ತಿ, ಸೈನ್ಯಕ್ಕೆ ದುಡಿಬೇಕು ಇಲ್ಲ, ಮತ್ತೇನಿಲ್ಲ. ಆದರೆ ಇವತ್ತು ಸೈನ್ಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಅವ್ರ ಜೀವ ಹಾನಿನೂ ಹೆಚ್ಚಾಗದಾಗೆ ಪಾಕಿಸ್ತಾನವನ್ನು ಇವತ್ತು ಬಗ್ಗು ಬಿಡಬೇಕಾಗಿದೆ. ಅದಕ್ಕಿಂತ ಭಯೋತ್ಪಾದನೆ ಬಗ್ಗು ಬಿಡಬೇಕಾಗಿದೆ. ಅದನ್ನು ಎಂದೂ ಹೇಳಬಾರ್ದು ಮೇಲಪ್ಪ ಅನ್ನುವಂಗೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಆ ಎಲ್ಲ ದಿಶೆಯಲ್ಲಿ ಈ 3 ನೆಲ ಜಲ ಮತ್ತು ಆಕಾಶದ ಸೈನ್ಯ ಅಧಿಕಾರಿಗಳನ್ನು ಮುಖ್ಯಸ್ಥರನ್ನು ಕರೆದು ಚರ್ಚೆ ಮಾಡ್ತಾ ಇದ್ದಾರೆ. ದೀರ್ಘ ಹಂತಕ್ಕೆ ಬಂದು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಇಲ್ಲರಿ ನೀವು ಏನು ತೊಗೊಳ್ರಿ ಡಿಸಿಷನ್ ತೊಗೊಳ್ರಿ, ನಮ್ಮನ್ನೇನು ಕೇಳೋ ಅವಶ್ಯಕತೆ ಇಲ್ಲ, ಸರಿ ನಿಂತು ಹೊಡೀರಿ, ಒಟ್ಟು ನಮ್ಗೆ ಇಷ್ಟು ಕೆಲಸ ಆಗಬೇಕು, ನಿಮ್ಮದೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ ನಾವು. ಇದು ಭಾಳ ಒಳ್ಳೆಯ ನಿರ್ಧಾರ. ಯಾಕಂದರೆ ನಮಗೆ ಗೊತ್ತಾಗೋದಿಲ್ಲ ರೀ. ನಾವು ಎಷ್ಟೋ ರಾಜಕೀಯ ಪಂಡಿತರಿರ್ಬೋದು, ಮತ್ತೇನಿರ್ಬೋದು, ಅಲ್ಲಲ್ಲಿ ಏರಿಯಾದಲ್ಲಿ ಅವರೇ ಪಂಡಿತರು, ಅವರು ಶ್ರೇಷ್ಠರು, ಅವ್ರ ಜ್ಞಾನ ಅಪರಂಪಾರ ಇರ್ತದೆ. ಪ್ರತಿಯೊಂದು ಪಾಕಿನ ಪ್ರತಿಯೊಂದು ಭಾಗಗಳು ಅಥವಾ ಏರಿಯಾದಲ್ಲಿ ಬಾರ್ಡರ್ದಲ್ಲಿ ಏನು ಬರ್ತದೆ, ಎಲ್ಲೆಲ್ಲಿ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅವ್ರಿಗೆ ಹೆಚ್ಚು ಗೊತ್ತದ, ನಮಗಲ್ಲ, ಇನ್ನಾರಿಗೂ ಅಲ್ಲ. ಅವ್ರು ಹೇಳಿದ್ರೆ ಕೇಳ್ತಾ ಹೋಗುವಂಥದ್ದು ಈ ದಿಶೆಯಲ್ಲಿ ಒಳ್ಳೆಯ ನಿರ್ಧಾರ. ಈ ಸಲ ಮತ್ತು ನೆಹರೂರನ್ನು ಮತ್ತು ಇಂದಿರಾಜಿಯವ್ರನ್ನ ಮೀರಿದಂಥ ಒಂದು ನಿರ್ಧಾರ ಕೊಡಬೇಕಾಗಿದೆ. ಇವತ್ತು ಇದು ಚಾಲೆಂಜ್ ಅದು ಮೋದಿಯವ್ರ ಮುಂದೆ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸನ್ನು ಏನು ಮಾಡ್ತಾರೆ ಮಾಡಲಪ್ಪ ನೋಡೋಣ ಅಂತ. ಯಾಕೆ ಇವರು ಟೀಕೆ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ. ಇಲ್ಲ ನೆಹರು ತಪ್ಪ, ಇಂದಿರಾ ಅವರು ತಪ್ಪ, ಅವ್ರು ತಪ್ಪ, ಇವ್ರು ತಪ್ಪುಗಳನ್ನ ಹೇಳ್ತಾ ಬಂದಿದ್ದಾರೆ. ಯಾಕಂದ್ರೆ ನಿಮ್ಮ ಕೆಲಸ ಬಂದದ್ದು ಮಾಡೋದು ಒಪ್ಪು ಮಾಡಿದ್ರೆ ಗೆದ್ದು ಹೊರಟು ಅದರೊಳಗೆ ನೀವು ಇತಿಹಾಸ ಹುಡುಗೋಗ್ಬಿಡ್ತೀರಿ ಅನ್ನೋಂಥ ಮಾತು ಇವತ್ತು ಕಾಂಗ್ರೆಸ್ ಇಂಡೈರೆಕ್ಟಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಇದನ್ನು ಯಶಸ್ವಿ ಮಾಡೋ ದಿಶೆಯಲ್ಲಿ
ನಮ್ಮ ಮೋದಿಯವರು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲೇ ಗೆಲ್ತಾರೆ ಅನ್ನೋಂಥ ಭರವಸೆ ಬಿ ಜೆ ಪಿಗರಲ್ಲೇ ಮತ್ತು ಅವರ ಬೆಂಬಲಿಗರಲ್ಲೇ. ಮತ್ತು ಅದರಲ್ಲಿ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಪಾಕಿಸ್ತಾನ ಪೂರ್ತಿಯಾಗಿ ದಿವಾಳಿ ಅಂತ ದೇಶ ಆಗಿದೆ. ಅಲ್ಲಿ ಪರಿಸ್ಥಿತಿ ಭಾಳ ನಾಜೂಕದ. ಸ್ವತಃ ಪಾಕಿಸ್ತಾನಿಗಳ ಸಹಿತ ಆದರೆ ಭಾಳಷ್ಟು ಜನ ಇಲ್ಲಪ್ಪ ನಾವು ಇಂಡಿಯಾಗೆ ಹೋದ್ರೆ ಒಳ್ಳೇದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ರು ಜನಸಾಮಾನ್ಯರಲ್ಲೇ. ಈಗಾಗಲೇ ಅದು ಖಾಲಿ ಆಗಿದ್ರೆ ನೀವು ಬಿಟ್ಟು ಹೋಗಿಬಿಡ್ತೀರಿ ಅನ್ನೋಷ್ಟು ಕಾಮೆಂಟ್ ಬರ್ತಾಯಿದ್ರು, ಟ್ರೋಲ್ ಬರ್ತಾಯಿದ್ದ. ಒಂದು ವೇಳೆ ನೀವು ಲಾವೋರ್ ಗೆದ್ರೆ ಅಂದಿನ ಲಾವೋರ್ ಇವತ್ತಿಲ್ಲ, ಇವತ್ತಿನ ಲಾವೋರ್ ಬೇರೆ ಅದ. ಅಲ್ಲಿ ಬಡತನ ಹೆಚ್ಚಾಗ್ಯದ, ಮತ್ತೇನು ತೊಂದರೆಗಳು ಹೆಚ್ಚಾಗಿದ್ದಾವೆ, ನಿರುದ್ಯೋಗ ಹೆಚ್ಚಾಗಿದೆ. ಅದು ನೀವು ತೊಗೊಂಡು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ತೊಳೆದು ಬಟ್ಲ ಮಾಡಿದ್ದಾರೆ, ನೀವು ತೊಗೊಂಡೋಗ್ಬಿಟ್ಟು ನಾವು ಇಂಡಿಯಾಗೆ ಬಂದುಬಿಡ್ತೀವಿ ಅನ್ನೋಂಥ ಮಟ್ಟಿಗೆ ಅಲ್ಲಿಯ ಲೋಕಲ್ ಜನ ಪಾಕಿಸ್ತಾನಿಗಳು ಬಯಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಪಾಕಿಸ್ತಾನ ಹೊಡೆದು ಭಾಳ ಸುಲಭ ಆಗ್ಬೋದು. ಜೊತೆಗೆ ಹಿಂದಿನ ಹಂಗೆ ಈ ಹಿಂದೆ ಇಂದಿರಾ ಗಾಂಧಿ ಅವರಿದ್ದಾಗ ಅಮೇರಿಕ ಇದ್ದಿದ್ದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು, ಬಾಂಗ್ಲಾಗೆ ಸಪೋರ್ಟ್ ಮಾಡಿತ್ತು. ಅದೇ ಕಾಲಕ್ಕೆ ಚೈನಾನು ಅವ್ರಿಗೆ ಯಾವಾಗ ಸಪೋರ್ಟ್ ಮಾಡ್ತಾ ಬಂದಿದೆ. ರಷ್ಯಾ ಒಂದು ಅಂದರೆ USSR ನಮ್ಮೊಂದಿಗೆ ಮೊದಲಿಂದ ಇತ್ತು, ಇವತ್ತು ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಇದೇ ಮಾತ್ರ ನಿಶ್ಚಿತವಾಗಿ ಆ ದಿಶೆಯಲ್ಲಿ ನೋಡಿದಾಗ ಇವತ್ತು ಅಮೇರಿಕಾಗೂ ಸಹಿತ ಪಾಕಿಸ್ತಾನ ಬೇಡಾದ ವಸ್ತು ಆಗಿದೆ. ಎಷ್ಟು ವರ್ಷ ಬದುಕಿಸ್ಬೇಕ್ರಿ ಅವರನ್ನು, ಎಷ್ಟು ದಿವಸ ಅವ್ರಿಗೆ ಸಾಲಾಗಿರ ಕೊಡೋದು ಹೋಗ್ಬೇಕು, ಅದು ಅವ್ರ ಪ್ರಾಬ್ಲಮ್ ಆಗಿದೆ. ಎಂದಾದರೂ ನನ್ನ ಸತ್ರ ಗದ್ದಾತು ಟೀಗಿಟಿ ಹಿಡಿದ ಅಳಬಹುದು. ದಿನ ಅಳವ್ರಿಗೆ ಸಾಯೋರು ಯಾರು ಅಥವಾ ದಿನ ಸಾಯೋರಿಗೆ ಅಳವ್ರು ಯಾರು? ನಮ್ಮ ಗಾದಿ ಮಾತದ ನಿಮ್ಗೆ ಗೊತ್ತದ. ಹೀಗಾಗಿ ಅಮೇರಿಕ ಸಹಿತ ಇವತ್ತು ಹಿಂದೆ ಸೇರ್ತಾ ಇದೆ. ಚೀನಾನು ಯಾಕಂದ್ರೆ ಸ್ಟ್ಯಾಟಿಸ್ಟಿಕಲಿ ಅಂದರೆ ಬಹಳ ಒಂದೆರಡು ಯುದ್ಧ ಸಾರಿದ್ರೆ ಹೆಚ್ಚು ವರ್ಲ್ಡ್ ವಾರ್ ಆಗಲಿ ಮತ್ತೆ ನಾವು ಅಲ್ಲಿ ಸಾರಿದಾಗ ಪಾಕಿಸ್ತಾನ ಭಾಳ ಇಂಪಾರ್ಟೆಂಟ್ ಪ್ಲೇಸ್ ಆಗ್ತದೆ ಅಂತೇಳಿ ಆದಷ್ಟು ಚೀನಾ ಮತ್ತು ಜೊತೆಗೆ ಅದು ಒಂದು ತನ್ನ ರೋಡ್ ಆ್ಯಂಡ್ ಬೆಲ್ಟ್ ಹತ್ತಿನ ಒಂದು ಹಾದಿಯನ್ನು ಮಾಡ್ತದೆ ವ್ಯಾಪಾರದ್ದು. ಅದಕ್ಕೆ ಪಾಕಿಸ್ತಾನ ಹೆಲ್ಪ್ ಆಗ್ತದೆ. ಇರಾನಕ್ಕೆ ಹೋಗೋದಾಗಲಿ ಮತ್ತೆಲ್ಲ ಹೋಗೋದಾಗಲಿ ಒಂದು ಹಾದಿ ಅದ ಈ ಸಿಯಾಚಿನ್ ಮೇಲ್ಗಡೆ. ಅದರಲ್ಲೂ ಮುಖ್ಯವಾಗಿ ಈಗ ನಿಮ್ಗೆ ಗೊತ್ತಿದ್ದಂಗೆ ಈ ಒಂದು ಏನಪ್ಪ ಅಂತಂದ್ರೆ ತಮ್ಮ ಹಾದಿಯನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನಮ್ಮ ಚೀನಾ ಸರ್ಕಾರ ಪ್ರಯತ್ನ ಮಾಡ್ತಾಯಿದೆ. ಎಲ್ಲ ನೆರಗಟ್ಟಲ್ಲ ಭಾರತಕ್ಕೆ ಒಂದಿಷ್ಟು ಫಾರ್ ಆಗುವಂಥ ಡೆವಲಪ್ಮೆಂಟ್ ಇದ್ದಾವೆ ಮತ್ತು ಅಲ್ಲಿಯ ಲೋಕಲ್ ಜನರು ಸಹಿತ ಬಯಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ POKಯಲ್ಲಿದ್ದಂಥ ಕಾಶ್ಮೀರಿಗಳಿಗೆ ಕಾಶ್ಮೀರ ಒಂದಾಗೋದು ಭಾಳಷ್ಟು ಬೇಕಾಗಿದೆ. ಯಾಕಂದರೆ ಅವ್ರಿಗೂ ಸಾಕಾಗಿ ಹೋಗ್ಯದ. ದಿನನಿತ್ಯ ಬಾಂಬ್ ತಯಾರು ಮಾಡೋದು, ಹಾಕೋದು, ಮಾಡೋದು ಎಲ್ಲ ನೆಲೆ ಇದೊಂದು ಅಂತ್ಯ ಆಗ್ಬೋದಾ? ಇದರಲ್ಲಿ ನಮ್ಮ ಸೈನಿಕರು ಗೆಲ್ಬೋದಾ? ಏನೂ ಆಗಲಿ, ಮೋದಿಯವರು ಇದು ಒಳ್ಳೆಯ ಸ್ಟೆಪ್ ಇಟ್ಟಿದ್ದಾರೆ, ಸೈನಿಕರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇಗೆ ಸಿತಾರ ವಂದನೆಗಳು.